ಇತಿಹಾಸ ಫಸ್ಟ್ ಏನಪ್ಪ ಅಂದರೆ ಇತಿಹಾಸದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವಪ್ಪ ಅಂದ್ರೆ ನೋಡಿರಿ, ಪಾಸಿಂಗ್ ಪ್ಯಾಕೇಜ್ ಆಗಿರ್ತದೆ. ಮತ್ತು ಅಂದರೆ ಫುಲ್ ಇವತ್ತು ಏನಪ್ಪ ಅಂತಂದರೆ ಸೋಸಾಲಜಿ ರಿವಿಷನ್ ಆಗಿಬಿಡ್ತದೆ ನೋಡಿರಿ ನೀವು. ಹೌದಾ? ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳಾವು, ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಪರಿಣಾಮಗಳೇನು ಅಂತಕ್ಕಂಥದ್ದು ಕ್ವಶನ್. ಓಕೆನಾ? ಅಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರದ ವ್ಯಾಪಾರಗಳ ಮೇಲೆ ಅಧಿಕ ತೆರಿಗೆ ವಿಧಿಸಿದರು. ಅಧಿಕ ತೆರಿಗೆಯಿಂದ ಯುರೋಪಿಯನ್ ವ್ಯಾಪಾರಿಗಳಿಗೆ ನಷ್ಟವಾಯಿತು. ಯುರೋಪಿಯನ್ ಇತರ ದೇಶಗಳು ಇಟಲಿ ವರ್ತಕರ ಏಕ ಸ್ವಾಮ್ಯವನ್ನು ಮುರಿಯಲು ಯತ್ನಿಸಿದವು. ಯುರೋಪಿನ ರಾಜರು ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ನೀಡಿದರು. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋ ಲೋಬ್, ಸಿಡಿಮದ್ದುಗಳ ಸಂಶೋಧನೆ. ಇಷ್ಟು ಅಂದರೆ ನಾವು ಎಕ್ಸಾಮ್ದಾಗ ಏನಪ್ಪ ಅಂತಂದರೆ ಈ ಪಾಯಿಂಟ್ಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಏನು ಸ್ಟಾರ್ ಮಾರ್ಕ್ ಇದ್ದು ಪಾಯಿಂಟ್ ಅದಲ್ಲ, ಈ ಥರನೇ ಎಕ್ಸಾಮ್ದಾಗ ಬರಿಬೇಕು ನೀವು. ಓದ್ದೇನೋ 2 ಪೇಜ 3 ಪೇಜ ತುಂಬಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಟು ಪಾಯಿಂಟ್ ಬರಿಬೇಕು ಇಲ್ಲಿ ಸೋಷಲ್ದಾಗ. ಹೌದಾ? ಸಮಾಜದಾಗ ಇರ್ತಕ್ಕಂಥದ್ದು ಮೇನ್ ಪಾಯಿಂಟ್ಸ್. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಹೇಗೆ ನಡೆಯುತ್ತಿತ್ತು, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು. ಈ ಹೇಳಿಕೆಯನ್ನು ಸಮರ್ಥಿಸಿ, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಮಧ್ಯಯುಗದ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು, ಸಮರ್ಥಿಸಿ ಅಂತ ಕೊಟ್ಟರು. ಹೌದಾ? ಈ ಥರ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಮಧ್ಯಕಾಲದಲ್ಲಿ ವ್ಯಾಪಾರವು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಜರುಗುತ್ತಿತ್ತು. ಅರಬ್ಬರು ಭಾರತದ ವ್ಯಾಪಾರಿ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತರುತ್ತಿದ್ದರು. ಅಲ್ಲಿಂದ ಇಟಲಿ ವ್ಯಾಪಾರಿಗಳು ಈ ಸರಕುಗಳನ್ನು ಕೊಂಡು ಯುರೋಪ್ ದೇಶದಲ್ಲಿ ಮಾರುತ್ತಿದ್ದರು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದರು. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು. ಪೋರ್ಚುಗೀಸರ ಪ್ರಶ್ನೆ 3. ಪೋರ್ಚುಗೀಸರ ಏಳಿಗೆಯಲ್ಲಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ ಮತ್ತು ಆಲ್ಫೋನೋ ಡಿ ಆಲ್ಬುರ್ಕರ್ಕ್ನ ಪಾತ್ರವನ್ನು ವಿವರಿಸಿ, ಅಥವಾ ಆಲ್ಫೋನೋ ಡಿ ಆಲ್ಬುರ್ಕರ್ಕ್ನ ಸಾಧನೆಗಳನ್ನು ವಿವರಿಸಿರಿ. ಆಲ್ಫೋನೋಸ್ ಡಿ ಆಲ್ಬುರ್ಕರ್ಕ್ನ ನೇತೃತ್ವದಲ್ಲಿ ಪೋರ್ಚುಗೀಸರು ಭಾರತದಲ್ಲಿ ಹೇಗೆ ಪ್ರವರ್ಧಮಾನಕ್ಕೆ ಬಂದರು. ಪೋರ್ಚುಗೀಸರ ಮೊಟ್ಟಮೊದಲ ವೈಸ್ರಾಯ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು. ಭೂಮಿ ಮೇಲಿನ ಆಧಿಪತ್ಯಕ್ಕಿಂತ ಸಮುದ್ರದ ಮೇಲೆ ಆಧಿಪತ್ಯ ಸ್ಥಾಪಿಸಿದನು. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ನೆಕ್ಸ್ಟ್ ಏನಪ್ಪ, ಬಿಜಾಪುರದಲ್ಲಿ ಇರ್ತಕ್ಕಂಥ ಸುಲ್ತಾನನಿಂದ ಗೋವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡ. ಪ್ರಶ್ನೆ 5. ಮಾರ್ತಾಂಡವರ್ಮನ ಆಳ್ವಿಕೆಯ ಕಾಲವನ್ನು ಕೇರಳದ ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ ಎಂದು ಏಕೆ ಕರೆಯಲಾಗಿದೆ, ಅಥವಾ ಮಾರ್ತಾಂಡವರ್ಮನ ಸಾಧನೆಯನ್ನು ತಿಳಿಸಿ, ಅಥವಾ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತಕ್ಕಂಥದ್ದು. ತಿರುವನಂತಪುರಕ್ಕೆ ರಾಜಧಾನಿ ಸ್ಥಳಾಂತರಿಸಿದ. 50,000 ಸೈನಿಕರ ಸೈನ್ಯವನ್ನು ಕಟ್ಟಿದನು. ತನ್ನ ಸಂಸ್ಥಾನವನ್ನು ವಿಶ್ವ ತಿರುವಾಂಕೂರ ಸಂಸ್ಥಾನ ಎಂದು ಹೆಸರುವಾಗುವಂತೆ ಮಾಡಿದ. ಮೆಣಸು ಬೆಳೆಯುವ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಡಚ್ಚರ ವಿರುದ್ಧ ರಣತಂತ್ರ ರಚಿಸಿದನು. ನಡುಮಂಗಲ ಮತ್ತು ಕೊಟ್ಟಾರಕರಗಳನ್ನು ವಶಪಡಿಸಿಕೊಂಡನು. ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಿಕೀರಿಗೆ ಬಿಟ್ಟು ಕೊಡೆಯುವು ಎಂದು ಡಚ್ಚರಿಗೆ ಪತ್ರ ಬರೆದನು. 1741ರಲ್ಲಿ ಕೊಳಚಲ್ ನಲ್ಲಿ ಡಚ್ಚರನ್ನು ಸೋಲಿಸಿದನು. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದ ಹಕ್ಕನ್ನು ಸ್ಥಾಪಿಸಿದ. 1753ರ ಒಪ್ಪಂದದಲ್ಲಿ ಡಚ್ಚರು ಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದರು. ಇದೇನಪ್ಪ ಅಂತಂದರೆ ಯಾವ ಪಾಯಿಂಟ್ಸ್ಗಳು ಹೆಂಗೆ ನೆನಪಿಡಬೇಕು, ಸ್ಟೋರಿ ರೂಪದಲ್ಲಿ ಏನೇನು ಮಾಡ್ದ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಎಲ್ಲ ಏನಪ್ಪ ಅಂದರೆ ಸ್ಟೋರಿ ರೂಪದಾಗ ಪಾಯಿಂಟ್ಸ್ಗಳನ್ನ ನೆನಪಿರ್ತದೆ ಜಾಸ್ತಿ. ಫಸ್ಟ್ ಎಲ್ಲ ಪಾಯಿಂಟ್ಸ್ ಏನು ಮಾಡ್ಬೇಕಂದ್ರೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊರಿ. ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ನೆನಪಿಡೋ ಪ್ರಯತ್ನ ಮಾಡಿ. 6ನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ, ಅಥವಾ ಸಿರಾಜ್ ಉದ್ ದೌಲ್ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು, ಅದರಿಂದ ಉಂಟಾದ ಪರಿಣಾಮಗಳಾವು ಅಂತಂದರೆ, ಫಸ್ಟ್ ಕಾರಣಗಳು ನೋಡ್ರಿ. ದಸ್ತಕಗಳ ದುರುಪಯೋಗ, ನವಾಬನ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ನೆಕ್ಸ್ಟ್ ಕಪ್ಪು ಕೋಣೆಯ ದುರಂತ. ಪರಿಣಾಮಗಳು ಅಂತ ಕೇಳ್ಯಾರ. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಭಾರತೀಯರಲ್ಲಿದ್ದ ಅನೈತಿಕ ಸಂಘಟನೆ ಮತ್ತು ಲೋಭಿತನ ಪ್ರದರ್ಶನ. ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆದರು. 17,70,00,000. ನೆಕ್ಸ್ಟ್ ಏನಪ್ಪ ಅಂತಂದರೆ ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವಪ್ಪ ಅಂತಂದರೆ, ಅಥವಾ ಮೀರ್ ಖಾಸಿಮ್ನ ಒಕ್ಕೂಟ ಸೈನ್ಯ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು ಅಂತಕ್ಕಂಥದ್ದು. ಮೀರ್ ಖಾಸಿಮ್ ಬಂಗಾಳದ ವ್ಯಾಪಾರವನ್ನು ಸುಂಕು ಏನಪ್ಪ ಅಂದರೆ ಮುಕ್ತಗೊಳಿಸಿದ. ಭಾರತೀಯರು ವ್ಯಾಪಾರದಲ್ಲಿ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತ್ತು.
ನೆಕ್ಸ್ಟ್ ಏನಪ್ಪ ಅಂದರೆ ಬ್ರಿಟಿಷರಿಂದ ಮೀರ್ ಕಾಸಿಮ್ನ ಪದಚ್ಯುತಿ, ಪುನಃ ಮೀರ್ ಜಾಫರ್ ನವಾಬನಾಗಿ ನೇಮಕ. ಮೀರ್ ಕಾಸಿಮ್ನು ಮೊಘಲರ ಶಾ ಆಲಂ ಮತ್ತು ನವಾಬರೊಂದಿಗೆ ಸೇರಿ ಬ್ರಿಟಿಷರ ಮೇಲೆ ಯುದ್ಧ ಸಾರಿದನು. 8ನೇ ಪ್ರಶ್ನೆ ನೋಡ್ರಿ, ಬಕ್ಸರ್ ಕದನದ ಪರಿಣಾಮಗಳ್ಯಾವು ಅಥವಾ ಬಕ್ಸರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಹೇಗೆ, ಅಥವಾ ಬಕ್ಸರ್ ಕದನವು ಬ್ರಿಟಿಷರನ್ನು ಬಂಗಾಳ ಮತ್ತು ಬಿಹಾರದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಹೇಗೆ ಅಂತಕ್ಕಂಥದ್ದು. ಏನಪ್ಪ ಅಂತಂದರೆ ಮೀರ್ ಕಾಸಿಮನ ಒಕ್ಕೂಟ ಸೈನ್ಯಕ್ಕೆ ಸೋಲು. 2ನೇ, ಶಾ ಆಲಂ ಬಂಗಾಳದಲ್ಲಿ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಎಲ್ಲ ಹಕ್ಕು ಬಿಟ್ಟು ಕೊಟ್ಟನು. ಹೌದು, ನವಾಬ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ನೀಡಿದ. ಬಂಗಾಳದ ಪೂರ್ಣ ಆಡಳಿತ ಬ್ರಿಟಿಷರು ಪಡೆದರು. ಬಂಗಾಳದಲ್ಲಿ ದ್ವೀಪ್ ಪ್ರಭುತ್ವ ಪದ್ಧತಿ ಜಾರಿ. ನೆಕ್ಸ್ಟ್ ಏನಪ್ಪ, ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ನೋಡ್ರಿ. ಇದು ವಿಸ್ತರಣೆ ಯಾವ ರೀತಿಯಾಗಿರ್ತಕ್ಕಂಥದ್ದು, ಎಲ್ಲ ಪ್ರಶ್ನೆಗಳು ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ PDF ರೂಪದಲ್ಲದ ಎಲ್ಲ ಪ್ರಶ್ನೆಗಳೇನಪ್ಪ ಅಂತಂದರೆ ನೋಡ್ಕೋತ ಹೋಗಿ ಒಂದು ಟೈಮ್ ಏನಪ್ಪ ಅಂದರೆ ಎಲ್ಲ ಪಾಯಿಂಟ್ಸ್ಗಳು ನೀವು ಓದ್ಕೋರಿ. ಹೌದಾ, ಈಗ ನಾವು ಓದೋದು ಹೇಳೋದಕ್ಕಿಂತ ನಾವೇ ಪರ್ಫೆಕ್ಟ್ ಆಗ್ತೀವಿ. ಹೌದಾ, ನೀವು ಕೂಡ ಏನಪ್ಪ ಅಂದರೆ ಒಂದು ಟೈಮ್ ಎಲ್ಲ ಪ್ರಶ್ನೆ ಮತ್ತು ಅನುಸರಗಳ ಪಾಯಿಂಟ್ಸ್ಗಳನ್ನು ಒಂದು ಟೈಮ್ ಓದಿ ಓದಿ ಏನಪ್ಪ ಅಂತಂದರೆ ಆಟೋಮೆಟಿಕನ್ನು ಪಾಯಿಂಟ್ಸ್ಗಳು ನೆನಪಿರ್ತಾವೆ. ಹೇಳಬೇಕು ಹಂಗೆ. ಹೌದಾ, ಅವ್ರಿಗೆ ಹೇಳ್ತಾ ಇರಬೇಕು, ಹಾಗೆ ಪಾಯಿಂಟ್ಸ್ಗಳು ಕೇಳ್ತಾ ಇರಬೇಕು. ಯುದ್ಧ ಯಾವ ರೀತಿ ಆಯಿತು, ಅದು ಏನೇನಾಯಿತು, ಆ ಪಾಯಿಂಟ್ಸ್ಗಳನ್ನ ಹೇಳ್ಕೋತ ಹೋಗ್ಬೇಕು. 1ನೇ, ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿರಿ ಅಂತ ಕೇಳ್ಯಾರ. 2ನೇ, ಶಾ ಆಲಂನ ಮರಾಠರು ದೆಹಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. 2ನೇ, ಶಾ ಆಲಂ ಬ್ರಿಟಿಷರಿಗೆ ನೀಡಿದ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದನು. ಪೇಶ್ವೆ ಮಾಧವ ರಾಯನ ಮರಣ ನಂತರ ಪೇಶ್ವೆಯಾದ ನಾರಾಯಣರಾವರನ್ನು ರಘೋಬನು ಕೊಲೆ ಮಾಡಿದ. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ 2ನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಕ ಮಾಡಿದರು. ಪೇಶ್ವೆ ಹುದ್ದೆಗಾಗಿ ರಘೋಬನಿಂದ ಬ್ರಿಟಿಷರ ಬೆಂಬಲ ಕೋರಿಕೆ. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡರು ಅಂತಕ್ಕಂಥದ್ದು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ಅಥವಾ ಭಾರತೀಯ ರಾಜರನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ನೆರವಾಯಿತು, ಅಥವಾ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಬ್ರಿಟಿಷ್ ಇಂಡಿಯಾ ಕಂಪನಿಯ ಕೈಗೊಂಬೆ ಆಗಿದ್ದರೂ ಸಮರ್ಥಿಸಿ ಅಂತಕ್ಕಂಥದ್ದು. ಪಾಯಿಂಟ್ಸ್ಗಳು ಏನಪ್ಪ ಅಂತಂದರೆ ನೀವೇ ಓದ್ಕೋರಿ. ಹೌದಾ, 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿರಿ. ಅಧ್ಯಾಯ 3 ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆ ವಿವರಿಸಿ ಅಂತ ಕೇಳ್ಯಾರ. ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಯಾವುವು? ಕಾಯಂ ಜಮೀನ್ದಾರ್ ಪದ್ಧತಿ ರೈತರನ್ನು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಹೇಗೆ, ಅಥವಾ ಕಾಯಂ ಜಮೀನ್ದಾರ್ ಪದ್ಧತಿ ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು, ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ರೈತರ ಶೋಷಣೆಗೆ ಹೇಗೆ ಕಾರಣವಾಯಿತು ಅಂತಕ್ಕಂಥದ್ದು. ಗರಿಷ್ಠ ಪ್ರಮಾಣದ ರೈತರು ರೈತವಾರಿ ಪದ್ಧತಿಯಿಂದ ಸಾಲದ ಸುಳಿಗೆ ಸಿಲುಕಿದರು ಸ್ಪಷ್ಟೀಕರಿಸಿ. ರೈತವಾರಿ ಪದ್ಧತಿಯು ಒಳಗೊಂಡ ಪ್ರಮುಖ ಅಂಶಗಳು ಅಥವಾ ರೈತವಾರಿ ಪದ್ಧತಿಯಲ್ಲಿ ಅಡಕವಾಗಿರುವ ಅಂಶಗಳು ಯಾವುವು? ಬ್ರಿಟಿಷರ ಕಂದಾಯ ನೀತಿಗಳಿಂದ ಆದ ಪರಿಣಾಮಗಳ್ಯಾವು? ಬ್ರಿಟಿಷರ ಭೂ ಕಂದಾಯ ನೀತಿ ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸಿತು ಹೇಗೆ, ಅಥವಾ ಬ್ರಿಟಿಷರ ಕಂದಾಯ ಪದ್ಧತಿ ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ. ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳಾವು ಅಂತಕ್ಕಂಥದ್ದು. ಚಾರ್ಲ್ಸ್ ಗ್ರಾಂಟ್ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಒತ್ತಾಯಿಸಿದನು. ಈ ಥರ ಎಲ್ಲ ಪಾಯಿಂಟ್ಸ್ಗಳು. ಬ್ರಿಟಿಷ್ ಶಿಕ್ಷಣದಿಂದ 7ನೇ ಪ್ರಶ್ನೆ, ಉಂಟಾದ ಪರಿಣಾಮ ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಎಲ್ಲ ಟೈಪ್ ಯಾವ ಟೈಪ್ ಪ್ರಶ್ನೆ ಕೇಳ್ಬೋದು ಅಂತಕ್ಕಂಥದ್ದು. ಎಲ್ಲ ಥರ ಪ್ರಶ್ನೆಗಳು. ರೆಗ್ಯುಲೇಟಿಂಗ್ ಆ್ಯಕ್ಟ್ ಹೊಂದಿದ ನಿಬಂಧನೆಗಳವು. ಭಾರತೀಯ 1919 ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳಾವು. 1935 ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ಬುನಾದಿ ಸಮರ್ಥಿಸಿ. 1930 ಭಾರತ ಸರ್ಕಾರ ಕಾಯ್ದೆ ಪ್ರಮುಖ ಅಂಶಗಳಾವು. ಅಧ್ಯಾಯ 5ನೇ ನೋಡ್ರಿ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಯಾವಪ್ಪ ಅಂದರೆ ಭಾರತ ಇತಿಹಾಸದ 19ನೇ ಶತಮಾನ ಭಾರತೀಯ ಪುನರ್ಜೀವನ ಕಾಲವೆಂದು ಕರೆಯುತ್ತಾರೆ ಸಮರ್ಥಿಸಿ. ಏನಪ್ಪ ಅಂತಂದರೆ ಇದೇ ಥರ ಎಲ್ಲ ಪ್ರಶ್ನೆಗಳನ್ನು ನೋಡ್ರಿ. ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ. ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು? ಅಲಿಗರ್ ಚಳವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ. ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಅನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು? ಅನಿ ಬೆಸೆಂಟ್ ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ಮಹಿಳೆ ಏಕೆ? ಭಾರತೀಯ ಸಂಸ್ಕೃತಿ ರಾಜಕೀಯಕ್ಕೆ ಅನಿ ಬೆಸೆಂಟರ ಕೊಡುಗೆ ಅವಿಸ್ಮರಣೀಯವಾದದ್ದು ಸಮರ್ಥಿಸಿ. ಭಾರತಕ್ಕೆ ಅನಿ ಬೆಸೆಂಟರ ಕೊಡುಗೆಗಳನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಪ್ರಾರ್ಥನಾ ಸಮಾಜದ ಪಾತ್ರವನ್ನು ವಿವರಿಸಿ ಅಂತಕ್ಕಂಥದ್ದು. ಅಧ್ಯಾಯ 6ನೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857 ದಂಗೆಯ ರಾಜಕೀಯ ಕಾರಣಗಳು ಯಾವುವು, ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಪರಿಣಾಮಗಳು ಯಾವುವು ವಿಶ್ಲೇಷಿಸಿ. 1857 ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು? 1857 ದಂಗೆಗೆ ಆರ್ಥಿಕ ಬದಲಾವಣೆಗೆ ಹೇಗೆ ಕಾರಣವಾದವು ವಿವರಿಸಿರಿ. ದಂಗೆಯ ವಿಫಲತೆಗೆ ಕಾರಣ ಪಟ್ಟಿ ಮಾಡಿ.
ಪ್ರಥಮ ಸಂಗ್ರಾಮ ವಿಫಲವಾಗಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ. 18ನೇ ದಂಗೆ ಪರಿಣಾಮಗಳ್ಯಾವು? ಬ್ರಿಟನ್ ರಾಣಿಯ ಘೋಷಣೆಗಳ್ಯಾವು? ಅಧ್ಯಾಯ 7 ಸ್ವಾತಂತ್ರ್ಯ ಹೋರಾಟ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು? ಮಂದಗಾಮಿಗಳ ಬಗ್ಗೆ ಒಂದು ಪಾಯಿಂಟ್ ಇದ್ದೇ ಇರ್ತದೆ. ಮುಂದಿಟ್ಟ ಬೇಡಿಕೆಗಳು ವಿವರಿಸಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿ ಸಾಧನೆ ವಿವರಿಸಿರಿ. ಈ ಪಾಯಿಂಟ್ಸ್ಗಳೆಲ್ಲ ಬರೀಬೋದು. ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು. ಈ ಹೇಳಿಕೆಯನ್ನು ಸಮರ್ಥಿಸಿ. ಈ ಥರ ಎಲ್ಲ ಪ್ರಶ್ನೆಗಳು ಕೇಳಿದ್ರೂ ಕೂಡ 1, 2, 3 3 ಟೈಪಲ್ಲಿ ಕೇಳ್ಬೋದು. ಇದೇ ಆನ್ಸರ್ ಬರೀಬೋದು ನೀವು. ಹೌದಾ? ನೋಡಿರಿ, ಪ್ರಶ್ನೆ ಒಂದೇ ಆಗಿರ್ತದೆ. 2, 3 ಟೈಪ್ನು ಅದೇ ಕೇಳ್ತಾರೆ, ಅದರ ಆನ್ಸರ್ ಸೇಮ್ ಆಗಿರ್ತದೆ ಎಲ್ಲದಕ್ಕೂ. ಐದನೇ ಪ್ರಶ್ನೆ, ಅಸಹಕಾರ ಚಳವಳಿ ವಿವರಿಸಿರಿ. ಸವಿನಯ ಕಾನೂನು ಭಂಗ ಚಳವಳಿ ವಿವರಿಸಿರಿ ಅಂತ ಕೊಟ್ಟರು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಮಹತ್ವದ ಪೂರ್ಣವೆನಿಸಿದೆ, ಸಮರ್ಥಿಸಿ ಅಂತಕ್ಕಂಥದ್ದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳ ಬುಡಕಟ್ಟು. 10ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ, ಸಾಧನೆಗಳನ್ನು ವಿವರಿಸಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲು, ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದರು. ಅಸ್ಪೃಶ್ಯತೆ ನಿರ್ವಹಣೆಗೆ ಶ್ರಮಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮಹತ್ವವೆನಿಸಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳನ್ನು ವಿವರಿಸಿ. ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿರಿ. ಸಾಮಾಜಿಕ ಸಮಾನತೆ ಕಾಳಜಿಯನ್ನು ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸಿ ಅಂತಂದರೆ ಇಷ್ಟು ಪ್ರಶ್ನೆ 1, 2, 3, 4 ಈ ಟೈಪ್ ಕೇಳಿದ್ರೂ ಆನ್ಸರ್ ಒಂದೇ ಆಗಿರ್ತದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಭಾರತ ಮೊದಲ ಪ್ರಧಾನಮಂತ್ರಿ ನೆಹರು ಅವರ ಪ್ರಮುಖ ಕೊಡುಗೆಗಳು. ಕೈಗಾರಿಕೀಕರಣ, ನವಭಾರತ ಶಿಲ್ಪಿಯಾಗಿ ಭಾರತ ಮೊದಲ ಪ್ರಧಾನಿ ಮಂತ್ರಿಯಾಗಿದ್ದ ನೆಹರು ಅವರ ಕೊಡುಗೆಗಳನ್ನು ವಿವರಿಸಿರಿ. ಅಭಿವೃದ್ಧಿ ಯೋಜನಾ ಸುರುವಾರಿ ಎಂದೇ ಪ್ರಸಿದ್ಧರು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ರೂ ಕೂಡ ಇವೇ ಪಾಯಿಂಟ್ಸ್ ಬರೀರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ನಿರ್ವಹಣೆ ವಿವರಿಸಿರಿ. ಮಹಾತ್ಮ ಗಾಂಧೀಜಿಯವರ ಪ್ರವೇಶದಿಂದ ಸ್ವಾತಂತ್ರ್ಯ ಚಳವಳಿ ಹೊಸ ಆಯಾಮಗಳನ್ನು ಏನು ಅಂತಕ್ಕಂಥದ್ದು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಜಲಿಯನ್ ವಾಲಾಬಾಗ್ ದುರಂತದ. ಸ್ವಾತಂತ್ರ್ಯೋತ್ತರ ಭಾರತ ನೋಡ್ರಿ, ಅದ್ರ ಮೇಲೆ ಪ್ರಶ್ನೆಗಳು ಯಾವ ಟೈಪು ಅಂತಕ್ಕಂಥದ್ದು. ಪಾಂಡಿಚೇರಿ, ಗೋವಾ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಭಾಷಾವಾರು ಪ್ರಾಂತ್ಯಗಳನ್ನು ಹೇಗೆ ರಚಿಸಲಾಯಿತು? ದೇಶೀಯ ಸಂಸ್ಥಾನಗಳು. ಸರ್ದಾರ್ ವಲ್ಲಭಾಯ್ ಪಟೇಲ್. ಹೈದರಾಬಾದ್ ಸಂಸ್ಥಾನದ ಭಾರತ ಒಕ್ಕೂಟ ಹೇಗೆ ವಿಲೀನಗೊಳಿತು? ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ. ಕನ್ನಡ ಮಾತನಾಡುವ ಪ್ರದೇಶಗಳು. ಅಧ್ಯಾಯ 19 ಮಹಾಯುದ್ಧ ಮತ್ತು ಭಾರತ ಪಾತ್ರ. ಪ್ರಥಮ ಮಹಾಯುದ್ಧ ಕಾನೂನು ಪಟ್ಟಿ ಮಾಡಿರಿ. ಪ್ರಥಮ ಮಹಾಯುದ್ಧ ಪರಿಣಾಮ ಪಟ್ಟಿ ಮಾಡಿರಿ. ಸರ್ವಾಧಿಕಾರಿಯಾಗಿ ಹಿಟ್ಲರ್ ಕೈಗೊಂಡ ಹೀನ ಕೃತ್ಯಗಳು. ನಾಜಿ ಸಿದ್ಧಾಂತ. ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ವಿವರಿಸಿರಿ. ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು? ಮುಸೋಲಿನಿ ಫ್ಯಾಸಿಸ್ಟ್ ವಾದವು ಅತ್ಯಂತ ಕ್ರೂರವಾಗಿತ್ತು, ಸಮರ್ಥಿಸಿರಿ. ಇಟಲಿಯಲ್ಲಿ ಮುಸೋಲಿನಿ ಕೈಗೊಂಡ ಕಾರ್ಯಗಳು. 1930ರ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳೇನು? ಎರಡನೇ ಮಹಾಯುದ್ಧದ ಕಾರಣಗಳನ್ನು ತಿಳಿಸಿ. ಎರಡನೇ ಮಹಾಯುದ್ಧದ ಪರಿಣಾಮಗಳಾವು? ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳನ್ನು ಹೆಸರಿಸಿ. ಭಾರತ ಸಂಪನ್ಮೂಲಗಳು. ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನ ಪಾತ್ರ ಏನು? ಮೊದಲ ಮಹಾಯುದ್ಧದಲ್ಲಿ ಭಾರತದ ಕೊಡುಗೆಯನ್ನು ವಿವರಿಸಿರಿ. ರಾಜ್ಯಶಾಸ್ತ್ರ ವಿಭಾಗ ನೋಡ್ರಿ. ಈಗ ಭಾರತಕ್ಕಿರುವ ಸವಾಲುಗಳು, ಅವುಗಳ ಪರಿಹಾರ ಉಪಾಯಗಳು ಅಧ್ಯಾಯ 1ರಲ್ಲಿ. ಹೌದಾ? ರಾಜ್ಯಶಾಸ್ತ್ರ ವಿಭಾಗ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಪಾರ್ಟ್ 2 ಅಲ್ಲಿ ನೋಡೋಣ ರಾಜ್ಯಶಾಸ್ತ್ರದ ವಿಭಾಗ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.